ನಮಸ್ಕಾರ, ನಾನು ಪುನೀತನ ಶಿವಣ್ಣ ಅವರ ಅಭಿಮಾನಿ. ಗೈಸ್ ಗುಡ್ ಮಾರ್ನಿಂಗ್. ಇಲ್ಲಿದೆಯಾ? ಬೆಳಗ್ಗೆ 4 ಗಂಟೆಗೆ ಎಬ್ಬರಿಸ್ತೀನಿ. ಅಯ್ಯೋ ಬೇಡ ರಾಮ ಮಾತಾಡ. ನೀನು ಬೆಳಗ್ಗೆ ಮಾತಾಡ್ತೀನಿ. ಹಾಯ್ ಗೈಸ್, ಫಿಶು ತವಾ ಫ್ರೈ. ನಮ್ಮ ಅಗಸ್ತ್ಯ ನೋಡಿ. ಈಗ ಫೈನಲ್ ಟಚ್ ಕಾಫಿ ಸಗದಾಗಿದೆ. ಚಿಕ್ಕಮಗಳೂರು ಕಾಫಿ. ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಂದರೆ ನ್ಯೂ ಚಿಕ್ಕಮಗಳೂರು ಬ್ಲಾಗ್ಸ್ಗೆ ವೆಲ್ಕಮ್. ಏನಪ್ಪ ಇವತ್ತಂದರೆ ನೋಡ್ಬೋದು ನೀವು, ಆಲ್ರೆಡಿ ರೈಡಿಂಗ್ ಜಾಕೆಟ್ನೆಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀವಿ. ನಾವು ಇವಾಗ ಒಂದಷ್ಟು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರಲ್ಲಿ. ನಿಮಗೂ ಸಹ ತೋರಿಸ್ತೀನಿ ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಅಂತ ಎಲ್ಲ. ನಾನು ಇದನ್ನೆಲ್ಲ ಎಪಿಸೋಡ್ ವೈಸ್ ಹಾಕ್ತೀನಿ, ಇದನ್ನು ಪಾರ್ಟ್ ವೈಸ್ ಹಾಕ್ತೀನಿ. ಬೆಂಗಳೂರು ಟು ಚಿಕ್ಕಮಗಳೂರು ನೈಟ್ ರೈಡ್ ಬಂದಿರೋದನ್ನ ಎಪಿಸೋಡ್ 1 ಆಗಿ ಹಾಕ್ತೀನಿ. ಇನ್ನೆಲ್ಲ ಬರೋ ಕಂಟೆಂಟ್ ಎಲ್ಲ ನಿಮಗೆ ಈವ್ನಿಂಗ್ 6 ಇಲ್ಲ ಈವ್ನಿಂಗ್ 7 o'clockಗೆ ಸಿಗುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಕಂಟೆಂಟ್ ಇರುತ್ತೆ, ಒಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ರೈಡ್ನ ಶುರು ಮಾಡೋಣ. ನಾನು ನಿಮಗೆ ಮೋಟೋ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಗೈಸ್, ಬನ್ನಿ ಇವಾಗ ನಮ್ಮ ರೈಡ್ನ ಶುರು ಮಾಡೋಣ. ಟುವರ್ಡ್ಸ್ ಟು ಮುಳ್ಳಯ್ಯನಗಿರಿ ಪಿಕ್ ಅಂತ ಕೇಳಿರ್ತೀರ, ನೋಡಿರ್ತೀರ. ಬನ್ನಿ ನಾವು ಇವಾಗ ಮಾನ್ಸೂನ್ನಲ್ಲಿ ಯಾವ ಥರ ಕಾಣಿಸುತ್ತೆ ಅಂತೆಲ್ಲ ನೋಡೋಣ. ಓಕೆ ಗೈಸ್, ಬನ್ನಿ ಇವಾಗ ಶುರು ಮಾಡೋಣ ರೈಡು. ನಮ್ಮ ಅಗಸ್ತ್ಯ ರೆಡಿ ಇದ್ದಾನೆ. ಏನು ಗೊತ್ತಾ ಗಾಯ್ಸ್, ನಾವು ಸ್ಟೇ ಹತ್ರ ಬರೋಕ್ಕೆ ಆಲ್ಮೋಸ್ಟ್ 3 o'clock ಆಗಿತ್ತು. ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದೆ, ಬ್ರೋ ಅಲಾರಾಮ್ ಇಟ್ಕೊಳ್ಳಿ 5 ಗಂಟೆಗೆ ಹಾಗೆ ಹೀಗೆ ಅಂತ. ಅವ್ರು ಇಟ್ಕೊಂಡು ನೀನೇ ಇಟ್ಬಿಡು ಹಾಗೆ ಅಂದರು. ನಾವು ಮಲಗೋಕ್ಕೆ 4 ಗಂಟೆ ಆಯಿತು. ಸ್ವಲ್ಪ ಎಡಿಟ್ ವರ್ಕ್ ಇತ್ತು, ಅದನ್ನು ಮುಗಿಸಿ ಮಲಗೋಕ್ಕೆ 4 ಗಂಟೆ ಆಯಿತು. ಮತ್ತು ನಾನು 5 o'clockಗೆ ಅಲಾರಾಮ್ ಇಟ್ಟೆ. ಬಟ್ ಏನಂದರೆ ಈವ್ನಿಂಗ್ ಇಟ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಒಬ್ರಿಗೂ ಹೆಸರಾಗಿಲ್ಲ. ಹೆಂಗೆ ಮಲ್ಕೊಂಡಿದ್ದಾರೆ ಅಂದರೆ, ರೈಡಿಂಗ್ ಮಾಡ್ಬಿಟ್ಟು ಬಂದು ಫುಲ್ಲು ಟಯರ್ಡಾಗಿ ಹೋಗಿದ್ರು. ಯಾವಾಗ ಎದ್ದಿದ್ದಾರೆ ಅಂದರೆ ಕರೆಕ್ಟಾಗಿ 7:15 ಎದ್ದಿದ್ದಾರೆ. ಅದು ಒಂದು ಫೋನ್ ಬಂತು ಯಾರಿಗೋ, ಆಗ ಎದ್ದಿದ್ದಾರೆ. ಇಲ್ಲ ಅಂದಿದ್ರೆ ಇನ್ನೂ ಇಲ್ಲ ಅಂದ್ಕೊಳ್ಳಿ. ಇವಾಗ ಕರೆಕ್ಟಾಗಿ 8:30 ಆಗಿದೆ. ನಾವಿವಾಗ ಮುಳ್ಳಯ್ಯನಗಿರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವು 5 o'clock 5:30ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಯಾರು ಎದ್ದಿಲ್ಲ, ಅದಕ್ಕೆ ಇವಾಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಸಿಟಿ ಲಿಮಿಟ್ಸ್ನ ಬಿಟ್ಟು ಆಚೆ ಹೋಗೋಣ. ಇನ್ನೊಂದು 30 kilometers ಇದೆ, ಹೋಗೋಣ. ನಾವು ಸ್ಟೇ ಯಾವ ಥರ ಮಾಡಿದ್ದೀವಿ ಅಂದರೆ, ಎಲ್ಲ ಪ್ಲೇಸಸ್ಗೂ ಹತ್ತಿರ ಇರಬೇಕು. ಒಂದು ಪ್ಲೇಸ್ಗೆ ಅಷ್ಟು ದೂರ ಹೋಗಬೇಕು, ಇನ್ನೊಂದು ಪ್ಲೇಸ್ಗೆ ಇಷ್ಟು ದೂರ ಹೋಗ್ಬೇಕಂತೇನಿಲ್ಲ. ಎಲ್ಲ ಪ್ಲೇಸ್ಗೂ ನಿಯರ್ ಇರೋ ಥರನೇ ಸ್ಟೇ ಮಾಡ್ಕೊಂಡಿದ್ದೀವಿ. ಸ್ಟೇನು ಸಹ ಸಖತ್ತಾಗಿತ್ತು. ತುಂಬ ನಿದ್ದೆ ಬಂದ್ಬಿಡ್ತು, ಅದಕ್ಕೆ ಮಲ್ಕೊಂಡಿಸಷ್ಟೇ ನಿದ್ದೆ ಬಂದ್ಬಿಡ್ತು, ಅಷ್ಟು ಸಖತ್ತಾಗಿತ್ತು. ಓಕೆ, ನಮಸ್ಕಾರ, ನಾನು ಪುನೀತನ ಶಿವಣ್ಣ ಅವರ ಅಭಿಮಾನಿ. ಗಾಯಸ್ ಅರ್ಥ ಆಯ್ತಾ ಗಾಯಸ್ ಯಾರು ಅಂತ? ನಮ್ಮ ಕಾಫಿ ನಾಡು ಚಂಡು ಬೈ. ಪಾಪ ಈ ನಡೆ ಕಾಣಿಸ್ತಾ ಇಲ್ಲ ಎಲ್ಲೂ. ಜನ ಫುಲ್ ರೋಸ್ಟ್ ಮಾಡಾಕ್ಬಿಟ್ಟಿದ್ದಾರೆ. ಪಾಪ ಏನೋ ಮಾಡ್ಕೊತ ಇದ್ರು ಜನ, ಅದನ್ನು ಸಹಿಸ್ಕೊಳಲ್ಲ ಗಾಯ್ಸ್, ಏನೂ ಮಾಡೋಕ್ಕಾಗಲ್ಲ. ಏನು ಗೊತ್ತಾ ಗಾಯ್ಸ್, ನಾವು ರೈಡಿಂಗ್ ಜಾಕೆಟ್ನ ಹಾಕ್ಕೊಳೋದೇ ಬೇಡ ಅಂದ್ಕೊಂಡ್ವಿ. ಯಾಕೆ ಅಂದರೆ ಸೆಕೆ ಆಗುತ್ತೆ, ಶೇರ್ ಮಾಡೋಕ್ಕೆಲ್ಲ ಆಗಲ್ಲ. ರೈನ್ಕೋಟ್ ಒಂದನ್ನು ಎತ್ಕೊಂಡು ಹೋಗೋಣ ಅಂತ. ಬಟ್ ತುಂಬಾ ಚಳಿ ಇದೆ ಗಾಯ್ಸ್, ಸಖತ್ ಚಳಿ ಇದೆ ನೋಡಿ. ಗ್ಲೌಸ್ ಹಾಕ್ಕೊಂಡಿದ್ದೀನಿ, ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಆದರೂ ಚಳಿ ಆಗ್ತಾಯಿದೆ. ಅಪ್ಪ ಸಖತ್ ಚಳಿ ಇದೆ. ಮುಂದೆ ಮೌಂಟೇನ್ಸ್ನ ಕ್ಲೌಡ್ಸ್ನ ನೋಡ್ಕೊಂಡು ಓಡಿಸೋ ಮಜಾನೇ ಬೇರೆ, ಏನೇ ಹೇಳಿ. ಗಾಯ್ಸ್ ಮಳೆ ಸ್ಟಾರ್ಟ್ ಆಯಿತು ಗಾಯ್ಸ್, ಒಳ್ಳೆ ಫೀಲು. ಏನಂತೀರಾ ಗೈಸ್? ಮಳೆ ಸ್ಟಾರ್ಟ್ ಆಯಿತು, ಅದಕ್ಕೆ ಸೊ ಬನ್ನಿ ಇವಾಗ ನಾವು ರೈನ್ ಜಾಕೆಟ್ನ ಹಾಕ್ಕೊಂಬೋಣ. ಎತ್ಕೊಂಡ್ಬಂದಿದ್ದೀವಿ, ಬಟ್ ಹಾಕ್ಕೊಂಡಿರಲಿಲ್ಲ. ನೋಡೋಣ ಲೋಗ್ ಹಾಕೋಣ ಅಂತ. ಬಟ್ ಬನ್ನಿ ಇವಾಗ
ಹಾಕೊಂಬೋಣ. ನೋಡಿ ಗಾಯ್ಸ್, ಒಂದು 2 ನಿಮಿಷ ಶೂ ತೆಗೆದ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಡೆಕತ್ಲೇನ್ ಅಲ್ವಾ, ಕ್ವಾಲಿಟಿ ಇರುತ್ತೆ ಅಂತ ನಂಬಿಕೆ. ಓಕೆ ಗೈಸ್, ಬನ್ನಿ, ರೈನ್ ಕೋಟ್ನ ಹಾಕ್ಕೊಂಡಿದ್ದೀವಿ. ಗ್ಲೌಸ್ ಇರಲಿ ಒಂದಷ್ಟು ದೂರ, ಚಳಿ ಇದೆ ಗೈಸ್, ಸಖತ್ ಚಳಿ ಇದೆ, ಅದಕ್ಕೆ ಗ್ಲೌಸ್ ಇರಲಿ ಒಂದಷ್ಟು ದೂರ. ಹಾಂ, ಇರಲಿ ಸ್ವಲ್ಪ. ಈ ಮಳೆ ಫುಲ್ ಜಾಸ್ತಿ ಆದರೆ ಎತ್ತಿಡೋಣ. ಓಕೆ, ಏನು ಗೊತ್ತಾ, ನಾನು ನಿಮಗೆ ನೆನ್ನೆನೇ ಹೇಳ್ಬೇಕು ಅಂದ್ಕೊಂಡೆ ರೈಡ್ ಮಾಡ್ತಾ, ಬಟ್ ಕತ್ಲಿತ್ತು. ಹೇಳಿದ್ರು ಏನು ಅರ್ಥ ಆಗಲ್ಲ, ಅಥವಾ ಒಳ್ಳೆ ಕ್ಲೈಮೇಟ್ ಇರಲಿ ಅಂತ ಸುಮ್ಮನೆ ಅದೇ. ಏನಂದರೆ ನಮ್ಮ ಓಲ್ಡ್ ಸಬ್ಸ್ಕ್ರೈಬರ್ಸ್, ಅಂದರೆ ನನ್ನ ಫಸ್ಟಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು. ಏನಂದರೆ ನನಗೆ ಏನು ವಿಡಿಯೋ ಮಾಡಬೇಕು ಅನಿಸ್ತಾ ಇದೆ ಅಂದರೆ ಅವರಿಂದನೇ. ನ್ಯೂ ಫಾಲೋವರ್ಸ್ ಬರ್ಬೋದು, ಅಲ್ಲ, ಅವ್ರದ್ದು ಸಪೋರ್ಟ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಏನಂದರೆ ನನ್ನ ಫಸ್ಟಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರ ನೋಡಿ, ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್. ತುಂಬಾ ಖುಷಿ ಆಗುತ್ತೆ ನೀವು ಸಪೋರ್ಟ್ ಮಾಡ್ತಾ ಇರೋದು. ಹೀಗೆ ಸಪೋರ್ಟ್ ಮಾಡ್ತಾರಿ. ಒಳ್ಳೆ ಕಂಟೆಂಟ್ನ ಕೊಡೋಣ, ಒಳ್ಳೆ ವೀಡಿಯೋಸ್ನ ಮಾಡೋಣ, ಒಳ್ಳೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ, ಒಳ್ಳೆ ಜಾಗನ ನೋಡೋಣ. ನಾನು ನೋಡ್ತೀನಿ, ಹಾಗೆ ನಿಮಗೂ ತೋರಿಸ್ತೀನಿ. ಗಾಯ್ಸ್ ನೋಡಿ ಗಾಯ್ಸ್, ವ್ಯೂ ಸೀತಾಳಯ್ಯನಗಿರಿ, ಮುಳ್ಳಯ್ಯನಗಿರಿ, ಬಾಬಾ ಬುಡಂಗಿರಿ ಎಲ್ಲ ಇದೇ ರೋಡೇ ಗಾಯ್ಸ್. ಎಲ್ಲ ಒಂದೇ ರೋಡಲ್ಲಿ ಬರುತ್ತೆ. ಜೆರಿ ಫಾಲ್ಸು, ಅದು ಇದು ಎಲ್ಲ ಒಂದೇ ರೋಡಲ್ಲಿ ಬರುತ್ತೆ. ಬನ್ನಿ, ಇಲ್ಲಿ ಟಿಕೆಟ್ ಇರುತ್ತೆ ಗಾಡಿಗೆ ಗಾಯ್ಸ್. ಇನ್ನೊಂದೇನು ಗೊತ್ತಾ, ಇವಾಗ ಫುಲ್ಲು ಟಾಪ್ ಎಲ್ಲ ಬಿಡ್ತಾಯಿಲ್ಲ ಗಾಯ್ಸ್. ಮೊದಲು ಹೋಗಿರೋರು ಗೊತ್ತಿರುತ್ತೆ, ಮೊದಲು ನಾವು ಬೈಕ್ಸ್ನೆಲ್ಲ ಎಲ್ಲಿ ಪಾರ್ಕ್ ಮಾಡ್ತಾಯಿದ್ವಿ ಏನು ಅಂತೆಲ್ಲ. ಬಟ್ ಇವಾಗ ಅಲ್ಲೆಲ್ಲ ಬಿಡಲ್ಲ ಗಾಯ್ಸ್. ಇಲ್ಲ ಗಾಯ್ಸ್, ಟಿಕೆಟ್ ಇಲ್ಲ. ಏಕೆ ಅಂತ ಗೊತ್ತಿಲ್ಲ, ಬಟ್ ಟಿಕೆಟ್ ಇಲ್ಲ. ಹೋಗಿ ಅಂದರು. ಸೊ ಬನ್ನಿ ಗಾಯ್ಸ್, ರೋಡ್ ಸ್ವಲ್ಪ ವೆಟ್ಟಿರುತ್ತೆ, ನೋಡಿಸ್ಬೇಕಷ್ಟೆ. ಎಂಜಾಯ್ ಮಾಡಿ ಗಾಯ್ಸ್, ಎಂಜಾಯ್. ನನಗಿರೋದು ಇಂಟೆನ್ಷನ್ ಏನು ಗೊತ್ತಾ, ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ ನೀವೇ ಹೋಗ್ದಂಗೆ ಇರಬೇಕು. ಏನು ಹೇಳಿ, ನೀವೇ ರೈಡ್ ಮಾಡ್ತಾ ಇದ್ದೀರಾ, ನೀವೇ ಹೋಗ್ತಾ ಇದ್ದೀರಾ ಅನ್ನೋ ಥರ ಫೀಲ್ ಆಗ್ಬೇಕು ಗಾಯ್ಸ್. ನನ್ನ ಖುಷಿ ಅದೇ, ನೀವೇ ರೈಡ್ ಮಾಡ್ತಾ ಇದ್ದೀರಾ ಅನ್ನಿಸ್ಬೇಕು ನಿಮಗೆ, ಅಷ್ಟೇ ಗಾಯ್ಸ್. ನಿಜವಾಗ್ಲೂ ಅಗಸ್ತ್ಯ ಜೊತೆ ಒಳ್ಳೆ ಫೀಲ್. ಏನಂದರೆ ನಮ್ಮ ಅಗಸ್ತ್ಯ ಜೊತೆ ಈ ಥರ ಮಾನ್ಸೂನ್ ರೈಡ್ ಆಗಿರ್ಬೋದು, ರೈಡ್ಸ್ಗೆ ತೊಗೊಂಡ್ಬರ್ತಾರದು ತುಂಬಾ ಖುಷಿ ಆಗ್ತಾಯಿದೆ. ಇವನು ಕೊಡೋ ಫೀಲ್ ಆಗಿರ್ಬೋದು, ಗೇರ್ ಶಿಫ್ಟಿಂಗ್ ಆಗಿರ್ಬೋದು, ಸಖತ್ತಾಗಿದೆ. ಒಳ್ಳೆ ಫೀಲ್ ಗಾಯ್ಸ್. ಕ್ಲೈಮೇಟ್ಗೆ ನಮ್ಮ ಅಗಸ್ತ್ಯ ಕೊಡ್ತಾರೋ ಫೀಲ್ಗೆ ಸಖತ್ತಾಗಿದೆ ಗಾಯ್ಸ್. ಇಲ್ಲಿ ತೊಗೊತಾ ಇದ್ದಾರೆ ಗಾಯ್ಸ್ ಟಿಕೆಟು. ಗಾಯ್ಸ್ ಇಲ್ಲಿ ಇಸ್ಕೊತಾ ಇದ್ದಾರೆ ಟಿಕೆಟು, ಅಲ್ಲಿ ಇಸ್ಕೊತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಚೆಕ್ ಪೋಸ್ಟ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಗಾಯ್ಸ್. ಸರ್ 3 ಬೈಕು 3 ಕೊಡೋಣ, ಕ್ಯಾಶ್ ಸರ್. ಮೊದಲು ಚೆಕ್ ಪೋಸ್ಟ್ ಅಲ್ಲಿತ್ತು, ಇವಾಗ ಇಲ್ಲಿ ಹಾಕ್ಕೊಂಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಜಾಮ್ ಆಗುತ್ತೆ ಅಂತ ಇರಬೇಕೇನೋ. ಓಕೆ ಗಾಯ್ಸ್, ಟಿಕೆಟ್ ಕೊಟ್ಟರು. 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಬೈಕ್ಗೆ. ಸಫಾರಿ ಗಾಯ್ಸ್, ಸಫಾರಿ ಹೋಗ್ತಾ ಇದ್ದಾರೆ, ಸಫಾರಿ. ವಾವ್ ಗಾಯ್ಸ್, ನೋಡಿ ಗಾಯ್ಸ್ ಎಷ್ಟು ಸಖತ್ತಾಗಿದೆ. ವಾವ್, ಎಷ್ಟು ಹೈಟ್ ಇದೆ ಗಾಯ್ಸ್ ಟ್ರೀಸ್. ಹಾಯ್ ಗಾಯ್ಸ್, ನೋಡಿ ನಮ್ಮ ಫ್ಯಾನ್ಸ್ ಇವರು, ಫ್ಯಾನ್ಸ್ ಅಲ್ಲ ಅಭಿಮಾನಿಗಳು. ಎರಡು ಒಂದೇ ಅಲ್ವಾ.
ಆ ಹುಡುಗರ ಮುಖದಲ್ಲಿ ಸ್ಮೈಲ್ ನೋಡೋಕ್ಕೆ ಒಂಥರ ಖುಷಿ ಗಾಯ್ಸ್. ದುಡಿಯೋದು ಯಾವಾಗೂ ಇದ್ದಿದ್ದೆ, ಲೈಫ್ನ ಎಂಜಾಯ್ ಮಾಡ್ಬೇಕು ಗಾಯ್ಸ್. ವರ್ಷಕ್ಕೆ ನೀವೇನು ಯಾವಾಗೂ ಬರಬೇಕು ಅಂತೇನಿಲ್ಲ, 1 ಟೈಮ್ 2 ಟೈಮ್, ಮಿಕ್ಕಿ ಟೈಮಾಗೆಲ್ಲ ನೀವು ಕೆಲಸ ಮಾಡಿ ನಿಮ್ಮ ವರ್ಕ್ನ ನೀವು ಮಾಡಿ. ಬಟ್ 1-2 ಸಲ ಆದರೂ ರಿಲ್ಯಾಕ್ಸ್ಗೋಸ್ಕರ ಅಷ್ಟೇ ಈ ಥರ ಟ್ರಾವೆಲ್ ಮಾಡಿ, ತುಂಬಾ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನೋಡಿ ಗಾಯ್ಸ್. ಏನು ಸಖತ್ತಾಗಿದೆ. ಸಾರಿ ಹಿಂಗೆ ಲೆಫ್ಟ್ ಹೋಗ್ಬೇಕಾಗಿತ್ತು. ಸೀತಾಳಯ್ಯನಗಿರಿ, ಮುಳ್ಳಯ್ಯನಗಿರಿ ಗಾಯ್ಸ್. ಓಯ್ ಕ್ಯಾಮ್ರಾನ ಅವಾಗ ಓಡಿಸ್ತಾ ಇರಬೇಕು ಗೈಸ್, ಇಲ್ಲಾಂದರೆ ನಿಮಗೆ ವ್ಯೂ ಕಾಣಿಸಲ್ಲ. ಮಂಜು ಡ್ರಾಪ್ಸ್ ಬೀಳ್ತಾ ಇರುತ್ತೆ. ನಮ್ಮ ಬೈಕ್ಸು ಇವಾಗ ಸ್ವಲ್ಪ ಗಲೀಜಾಗ್ಬಿಡುತ್ತೆ. ಆಲ್ರೆಡಿ ಎಲ್ಲ ಹೋಗಿ ಬರ್ತಾ ಇದ್ದಾರೆ, ಅರ್ಲಿ ಮಾರ್ನಿಂಗ್ಗೆ ಹೋಗಿರ್ತಾರೆ. ಬಟ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ, ವ್ಯೂ ನೋಡೋಕೆ ಚೆನ್ನಾಗಿ ಸಿಗುತ್ತೆ ನಮಗೆ. ಶುರು ಆಯಿತು ಆಫ್ ರೋಡ್. ರೋಡ್ ಸ್ವಲ್ಪ ಹಾಳಾಗಿದೆ. ಅಷ್ಟೊಂದು ದೊಡ್ಡದೆಲ್ಲ ಏನಿಲ್ಲ ಗೈಸ್, ರೋಡು ನಾರ್ಮಲ್ ಆಗಿದೆ. ಹೋಗ್ಬೋದು, ಒಂದು 2 ವೆಹಿಕಲ್ಸ್ ಹೋಗ್ಬೋದು, 2 ಕಾರ್ಸ್ ಆರಾಮಾಗಿ ಹೋಗ್ಬೋದು. ವಾವ್ ಗಾಯ್ಸ್, ಅವ್ರು ನಮ್ಮನ್ನ ನೋಡ್ತಾ ಇಲ್ಲ, ನೀವು ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ಕೊಂಬೇಡಿ. ಅವ್ರು ನೋಡ್ತಾ ಇರೋದು ನಮ್ಮನ್ನ ಬೈಕ್ಸ್ನಷ್ಟೇ. ಗಾಯ್ಸ್, ನಿಮಗೆ ಇಲ್ಲೇ ಒಂದು ಸ್ವರ್ಗ ತೋರಿಸ್ತೀನಿ ಬನ್ನಿ. ಸ್ವರ್ಗ ತೋರಿಸ್ತೀನಿ ಬನ್ನಿ. ಇವಾಗ ನಿಸರ್ಗಮೇ ನೋಡಿ ಗಾಯ್ಸ್, ಯಾವ ಥರ ಮಿಸ್ಟ್ ಮೂವ್ ಆಗ್ತಾಯಿದೆ, ಫಾಗ್ ಮೂವ್ ಆಗ್ತಾಯಿದೆ ನೋಡ್ಬೋದು ನೀವು. ಕ್ರೇಜಿ ಅಲ್ವಾ? ಎಷ್ಟು ಡೀಪ್ ಇದೆ ನೋಡಿ ಗಾಯ್ಸ್. ಅಲ್ಲಿ ಮನೆಗಳಿದೆ, ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಮನೆ ಇದೆ. ಸಖತ್ತಾಗಿದೆ ಗೈಸ್, ಕೋಲ್ಡಾಗಿ ಒಳ್ಳೆ ವೆದರ್ ಗೈಸ್. ನೋಡಿ ಬಾಯ್ಸ್ ಚಿಲ್ ಮಾಡ್ತಾ ಇದ್ದಾರೆ. ಕ್ರೇಜಿ ಗಾಯ್ಸ್, ಏನಿದೆ ನೋಡಿ, ಅಲ್ಟಿ ಗಾಯ್ಸ್. ಇವಾಗ ಇಲ್ಲಿವರೆಗೂ ಮಾತ್ರ ಬಿಡೋದು ಏನಂದರೆ ವೆಹಿಕಲ್ಸು. ಮೊದಲು ಟಾಪ್ವರೆಗೂ ಬಿಡ್ತಾಯಿದ್ರು, ಸ್ಟೆಪ್ಸ್ವರೆಗೂ. ಬಟ್ ಇವಾಗ ಈ ಟೆಂಪಲ್ ಹತ್ರನೇ ಕ್ಲೋಸ್ ಮಾಡಿದ್ದಾರೆ. ನಾನು ಎಲ್ಲೋ ನೋಡಿದ್ದು ವೀಡಿಯೋಸಲ್ಲೇ. ಬಟ್ ನೋಡೋಣ ಬನ್ನಿ. ಬಿಡಲ್ಲ ಗಾಯ್ಸ್, ಫುಲ್ಲು ನೋಡಿ ಗಾಯ್ಸ್, ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡೇ ನಡ್ಕೊಂಡು ಹೋಗ್ಬೇಕು. ಮೇಲೆ ಬಿಡಲ್ಲ ಸೋಮ್. ಲೆಟ್ಸ್ ಎಂಜಾಯ್ ಗಾಯ್ಸ್. ಗಾಡಿ ನಿಲ್ಸೋಕ್ಕೆ ಪರದಾಟ ಗಾಯ್ಸ್. ಇನ್ನು ಮೇಲೆ ಹೋಗಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ನೋಡಿ. ಎಲ್ಲ ಇಲ್ಲೇ ಪಾರ್ಕಿಂಗ್. ಇವಾಗ ಫುಲ್ ಟಾಪ್ಗೆಲ್ಲ ಬಿಡಲ್ಲ, ಸ್ಟೆಪ್ಸ್ವರೆಗೂ ಬಿಡಲ್ಲ. ಇವಾಗ ಗಾಡಿಗಳನ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಬೇಕು. ಕಮ್ ಸಖತ್ತಾಗಿರುತ್ತೆ. ಗ್ಲೌಸ್ ಎಲ್ಲ ಏನು ಬೇಡ ಅಂದ್ಕೊತೀನಿ. ಗ್ಲೌಸ್ನ ಎತ್ತಿಟ್ಬಿಟ್ಟು ಬನ್ನಿ ಗಾಯ್ಸ್, ಇವಾಗ ನಾವು ಟ್ರೆಕ್ ಮಾಡೋಣ. ಏನು ಗೊತ್ತಾ ಗಾಯ್ಸ್, ಇಲ್ಲಿ ರೂಲ್ಸ್ ಮಾಡಿದ್ದು ಹೆಂಗಿದ್ದಾರೆ ಗಾಯ್ಸ್, ಏನು ಗೊತ್ತಾ, ಸಫಾರಿ ಕರ್ಕೊಂಡು ಹೋಗ್ತಾರೆ ನೋಡಿ, ಆ ಥರ ಅವರೇ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ ನೋಡಿ ಗಾಯ್ಸ್. ಯಾವ ಥರ ಎಲ್ಲ ಅಮೌಂಟ್ ಅರ್ನ್ ಮಾಡ್ತಾರೆ. ಇವಾಗ ಸೀತಾಳಯ್ಯನಗಿರಿ ಹತ್ರ ಇದ್ದೀವಿ, ನೋಡ್ಬೋದು ನೀವು. ಇಲ್ಲಿಂದನೇ ನೀವು ಟ್ರಕ್ ಅಥವಾ ನೆಡ್ಕೊಂಡು ಹೋಗ್ಬೇಕಾಗುತ್ತೆ ಮುಳ್ಳಯ್ಯನಗಿರಿಗೆ. ಬಾಯ್ಸ್ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ನಾವು ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ಸೊ ಇವಾಗ ಟೈಮ್ ಒಂದು 10 ಗಂಟೆ ಆಗಿದೆ. ಬಾಯ್ಸ್ ಇಡ್ಲಿ ತಿಂತಾ ಇದ್ದಾರೆ.
ಹೆಂಗೆ ಬರ್ತಾ ಇದೆ ನೋಡಿ ಇವಾಗ. ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಸೈಕಾಗಿದೆ, ಸಖತ್ತಾಗಿದೆ. ಮಿಸ್ಟ್ ಅಂತೂ ಸಖತ್ತಾಗಿದೆ ನೋಡಿ. ಇನ್ನು ಮೇಲೆ ತುಂಬ ಸೈಕಾಗಿರುತ್ತೆ. ಬನ್ನಿ ಇವಾಗ ನಾವು ಇಡ್ಲಿನೋ ಅಥವಾ ಮ್ಯಾಗಿನೋ ತಿಂದು ಆಮೇಲೆ ಗೈಸ್ ಬನ್ನಿ ಇವಾಗ ಇಡ್ಲಿನ ಟೇಸ್ಟ್ ಮಾಡೋಣ. ಇಡ್ಲಿ ವಿತ್ ಸಾಂಬಾರ್. ಪರವಾಗಿಲ್ಲ ಬರೋ. ಇಡ್ಲಿ ಸ್ವಲ್ಪ ಹುಳಿ ಇದೆ ಗುರು. ಹುಳಿ ಇದ್ರೂ ಏನನ್ಸಲ್ಲ ಇವನಿಗೆ, ಹೊಡಿತಾ ಇರೋದು ಇವನು ನೋಡಿ. ಆ ತಟ್ಟೆ ಖಾಲಿ ಆಯ್ತು, ಈ ತಟ್ಟೆ ಬಂದಿದ್ದಾನೆ ಇವಾಗ. ರೈಸ್ ಚೆನ್ನಾಗಿದೆಯಲ್ಲ ಸೋಂಪು ಗೈಸ್. ಇಡ್ಲಿಗಿಂತ ರೈಸ್ ಚೆನ್ನಾಗಿದೆ, ಖಾರವಾಗಿದೆ. ಇಲ್ಲೂ ಪಾಗು ಅಲ್ಲೂ ಪಾಗು. ಅಲ್ಲಿ ಗೈಸ್ ಮ್ಯಾಗಿ ತಿನ್ನೋಣ ಬನ್ನಿ. ನಮ್ಮ ಕಡೆ ಇದನ್ನ ಬಜ್ಜಿ ಅನ್ನಲ್ಲ ಗೈಸ್. ಬ್ರೋ ಬಜ್ಜಿ ಬ್ರೋ. ಇವ್ರ ಕಡೆ ಇದೆ ಬಜ್ಜಿ ಅನಿಸುತ್ತೆ ಗೈಸ್. ಲಾಸ್ಟ್ ಬೈಟ್. ಟೇಸ್ಟ್ ಮಾಡೋಣ ಇವಾಗ. ಏನು ಗೊತ್ತಾ, ಬಜ್ಜಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇತ್ತು. ಅದು ನನಗೆ ಸಿಗ್ಬೇಕೇನೋ ಗೊತ್ತಿಲ್ಲ. ಅವ್ರು ತಿಂದಿದ್ದೆಲ್ಲ ಖಾರ ಇರಲಿಲ್ಲ, ನಾನು ತಿಂದು ಸ್ವಲ್ಪ ಖಾರ ಇತ್ತು. ತುಂಬ ನೀರು ಕುಡ್ದಿದ್ದೀನಿ. ಮನೆಗೆ ಹೋಗೋಣ ಮುಳ್ಳಯ್ಯನಗಿರಿ ಕಡೆ. ಏನು ಬ್ರೋ ವೆದರ್ ಚೆನ್ನಾಗಿದೆ ಬ್ರೋ. ಮೇಲೆ ಹೋಗಿ ನೋಡ್ಬೇಕಿನ್ನು ಹೆಂಗಿರುತ್ತೋ. ಲೆಟ್ಸ್ ಗೋ. ಏನು ಗೊತ್ತಾ, ಒಬ್ಬರಿಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ ಜೀಪಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೆ. ಈ ಥರ ನಡ್ಕೊಂಡು ಹೋಗ್ತೀರಾ ಅಂದರೆ 2 ಕಿಲೋಮೀಟರ್ಸ್ ಆಗುತ್ತೆ. ಒಬ್ಬರಿಗೆ 30 ರೂಪಾಯಿ. ಹಾಂ, ಬನ್ನಿ ಇವಾಗ ನಾವು ಬೈ ವಾಕೆ ಹೋಗೋಣ. 2 ಕಿಲೋಮೀಟ್ರು. ಸ್ವಲ್ಪ ತಿಂದಿರೋದನ್ನ ಕರ್ಲಿ ಏನಂತೀರಿ? ಏನು ಬ್ರೋ ತಿಂದಿರೋದನ್ನ ಕರ್ಬೇಕು ತಾನೆ? ಇಡ್ಲಿ, ರೈಸ್ ಬಾತು, ಬಜ್ಜಿ, ಮ್ಯಾಗಿ ಇದೆಲ್ಲ ತಿಂದಿದ್ದೀವಿ. ವ್ಯೂ ನೋಡಿ ಗೈಸ್. ನಮ್ಮ ಅನುಪ್ನ ಒಳ್ಳೆ ಟ್ರೆಕ್ ಮಾಡೋ ಥರನೇ ಇದೆ ನೋಡಿ. ರೈನ್ ಕವರ್ ಬ್ಯಾಗ್ ಹಾಕ್ಕೊಂಡು. ಯಾಕೆ ಕರ್ತಿ ಈ ಸಿಸ್ಟಮ್ ಮಾಡಿರೋದು ಇವರು? ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡಿರೋದು. ಅದು ಅಮೌಂಟ್ ಚಾರ್ಜ್ ಅಲ್ಲ, ಅವ್ರು ಕಾಸು ಮಾಡ್ಕೊಳೋದಕ್ಕೆ. ಅದೆಲ್ಲ ಬಿಸ್ನೆಸ್ ಟ್ರಿಕ್ಸ್. ಬಿಸ್ನೆಸ್, ದಟ್ಸ್ ಬಿಸ್ನೆಸ್. ಗೈಸ್ ಕ್ರೇಜಿ ಅಲ್ವಾ? ಇವಾಗ ಎಲ್ಲೋಗೋದು? ಹಾಂ ಲೇ, ಹಂಗೆ ಹೋಗ್ಬೇಕಲ್ಲೇ. ಟ್ರೈನಿಂಗ್ ಕೊಡೋ ಹಂಗೆ. Crazy guys. कहा ಫೋಟೋಗ್ರಾಫರ್ ಮುಸ್ತಫಾನ ತೋರಿಸಿ ನೋಡಿ ಗೈಸ್. 2
3 ಸ್ಟಾರ್ಟ್. ಇನ್ನೊಂದೇನು ಗೊತ್ತಾ, ನಮ್ಮ ಗ್ಯಾಂಗಲ್ಲಿ ಬಾಯ್ಸ್ ಯಾರು ಟ್ರೆಕ್ಕಿಂಗ್ ಮಾಡಲ್ಲ. ಅವ್ರ ಅಭ್ಯಾಸನೂ ಇಲ್ಲ, ಅವ್ರು ಮಾಡೋದಿಲ್ಲ. ಇನ್ನು ಗಾಡೀಲಿ ಓಡಾಡಬೇಕಾ, ಎಲ್ಲಿಗೆ ಹೋಗ್ಬೇಕು ಹೇಳಿ, ಎಷ್ಟು ದೂರ ಗಾಡಿ ಹೊಡಿಬೇಕು ಹೇಳಿ, ಹೊಡಿತಾರೆ. ಬಟ್ ಏನಂದರೆ ಟ್ರೆಕ್ ಮಾಡಲ್ಲ, ಗಾಡಿನೇ ಹೋಗಬೇಕು ಏನೋ ವ್ಯೂ ಪಾಯಿಂಟ್ಗೆ ಅಂಥದ್ದಿದ್ರೆ ಹೇಳು ಹೋಗ್ತಾರೆ. ಆದರೆ ಟ್ರೆಕ್ಕಿಂಗು ವಾಕಿಂಗು ಅದೆಲ್ಲ ಹೇಳ್ಬಾರ್ದು. ಅದಕ್ಕೆ ಗಾಯ್ಸು ಸ್ವಲ್ಪ ಕಷ್ಟ ಇತ್ತು. ಏನಂದರೆ ಅಲ್ಲೇ ಸ್ವಲ್ಪ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾವು ಬಾಬಾ ಬುಡಂಗಿರಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಅಲ್ಲಿ ಹೆಲ್ಮೆಟ್ ಕೊಟ್ಟಿದ್ದೀವಿ, ಹೆಲ್ಮೆಟ್ನ ಇಸ್ಕೊಂಡು ಹಾಗೆ ಬನ್ನಿ ಇವಾಗ ಬೈಕಲ್ಲಿ ಹೋಗೋಣ. ಯಾರೋ ವಾಗರ್ ಇದ್ರಲ್ಲಿ. ಈಗ ಹೆಲ್ಮೆಟ್ನ ರಿಸೀವ್ ಮಾಡಿಕೊಂಡು ಹೋಗೋಣ. ಗೈಸ್ ಏನು ಗೊತ್ತಾ, ರೋಡ್ ಸ್ವಲ್ಪ ಚಿಕ್ಕದೆ, ಬಟ್ 2 ಗಾಡಿಗಳು ಹೋಗ್ಬೋದು. ಬಟ್ ಆದರೂ ದೊಡ್ಡ ಗಾಡಿಗಳು ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಗೈಸ್ ನೋಡಿ, ಒಂದು ದೊಡ್ಡ ಗಾಡಿ ಬಂದರೆ ಒಂದು ಗಾಡಿ ಸೈಡಿಗೆ ಹೋಗಬೇಕು. ನೋಡಿ ಒಂದು ಗಾಡಿಯಿಂದ ಎಷ್ಟು ಜಾಮ್ ಆಗಿದೆ. ಗಾಯ್ಸ್ ವ್ಯೂ ಮಾತ್ರ ತುಂಬ ಸಖತ್ತಾಗಿದೆ. ನಮಗೆ ಮುಳ್ಳಂಗಿರಿಲಿ ನೋಡೋಕ್ಕೆ ಸಿಕ್ಕಲಿಲ್ಲ ಈ ಥರ ಮಿಸ್ಟ್ ಆಗಿರ್ಬೋದು, ಮಂಜಾಗಿರ್ಬೋದು. ಬಟ್ ಇಲ್ಲಂತೂ ತುಂಬ ಸಖತ್ತಾಗಿದೆ. ನೋಡ್ಬೋದು ನೀವೇ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಮಾರ್ನಿಂಗ್ ನಿಮಗೆ ಮುಳ್ಳಂಗಿರಿಯಲ್ಲಿ ಫಾಗ್ ಅಥವಾ ಮಿಸ್ಟ್ ಏನೂ ನೋಡೋಕೆ ಸಿಕ್ಕಿಲ್ಲ. ಬಟ್ ಇವಾಗ ಇಲ್ಲಿ ಕ್ರೇಜಿ ಐತೆ, ನೋಡ್ಬೋದು ನೀವು. ಮಿಸ್ಟ್ ಮೂವ್ ಆಗ್ತಾರದೆಲ್ಲ ನೋಡ್ಬೋದು. ಏನನ್ಸ್ತಾ ಇದೆ ಸೋಮ್? ತುಂಬ ಖುಷಿ ಆಗ್ತಾಯಿದೆ ನಿಜವಾಗ್ಲೂ. ಮುಳ್ಳಂಗಿರಿಯಲ್ಲಿ ಸ್ವಲ್ಪ ಇದಾಯಿತು. ಸೊ ಈಗ ಇಲ್ಲಿ ಬಂದಿದ್ದಕ್ಕೆ ತುಂಬ ಒಂದು ಖುಷಿ ಆಗ್ತಿದೆ. ಈ ಫಾಗ್ ಒಂದು ಜನ ಬೈಕ್ಗಳೆಲ್ಲ ಹಾಕೊಂಡು ನೋಡಿ ಇದು ನೋಡಿ ಗಾಯ್ಸ್, ಎಷ್ಟು ಡೀಪ್ ಇದೆ ನೋಡಿ. ತುಂಬ ಹೈಟ್ ಬಂದ್ಬಿಟ್ಟಿದ್ದೀವಿ ನಾವು. ಕರ್ನಾಟಕದಲ್ಲೇ ಹೈಟ್ ಅಂದ್ಕೊಳ್ಳಿ, ಒಂದು 4-5 ಸಾವಿರ ಮೇಲೆ ಇರ್ಬೋದು ನಾವು ಸಿ ಲೆವೆಲ್ಗಿಂತ. ಆ ಕ್ಲೌಡ್ಸು ಗೈಸ್ ನೋಡಿ, ಇವಾಗ ಕ್ಲೌಡ್ಸು ಕವರ್ ಆಗ್ತಾ ಇದೆ. ಇಷ್ಟೊತ್ತು ಕ್ಲಿಯರ್ ಇತ್ತು ಗೈಸ್, ನೋಡಿ. ಕ್ರೇಜಿ ಗೈಸ್, ಸಖತ್ತಾಗಿದೆ. ಸ್ವಲ್ಪ ಜಾರಿದ್ರು ಪಾತಾಳ. ಗೈಸ್ ಫಿಶು, ತವಾ ಫ್ರೈ ಗೈಸ್, ಬಜ್ಜಿ, ಕಳ್ಳೆ ಸೀಟು. ಲೊಕೇಶನ್ ನೋಡ್ಕೊಳ್ಳಿ, ಡೌಟ್ ಪಡಬೇಡಿ, ಇದು ಕೇರಳ ಅಲ್ಲ ಗೈಸ್, ನಮ್ಮ ಚಿಕ್ಕಮಗಳೂರು. ನೋಡಿ, ಕ್ರೇಜಿ ಗೈಸ್, ಕ್ರೇಜಿ ಅಲ್ಟಿ ನೆಕ್ಸ್ಟ್ ಲೆವೆಲ್ ಅಂತಾರಲ್ಲ ಆ ಥರ. ಮಂಜು ಮಲೆ ಬಾಯ್ಸ್ ನೋಡೋ ಫೀಲ್ ಆಗ್ತಾಯಿದೆ ನನಗೆ. ಗೈಸ್ ಟೋಟಲಿ ಅಲ್ಟಿಮೇಟ್ ವ್ಯೂ, ವರ್ತ್ ಅಂತಲೇ ಹೇಳ್ಬೋದು. ನಮ್ಮದು ಟ್ರಿಪ್ಪು ಕ್ರೇಜಿ ಫುಲ್ಫಿಲ್ ಆಯಿತು ಗೈಸ್. ಮಾನ್ಸೂನ್ ರೈಡು ಮಾನ್ಸೂನ್ ರೈಡು ಫುಲ್ಫಿಲ್ ಆಯ್ತು ನಮಗೆ. ಓಕೆ ಬನ್ನಿ ಗೈಸ್, ಬಾಬಾ ಬುಡಂಗಿರಿ ಮುಗೀತು. ನಿಜ ತುಂಬ ವರ್ತ್, ಸಖತ್ತಾಗಿತ್ತು.
ಪ್ಲೇಸ್ ಮಾತ್ರ ಅಲ್ಟಿ ಗುರು. ನಾವು ಮಾರ್ನಿಂಗು ಫಾಗ್ ನೋಡೋಕ್ಕಾಗಿಲ್ಲ, ಯಾಕೆಂದರೆ ನಮ್ಮದು ಲೇಟ್ ಆಯಿತು ಸ್ವಲ್ಪ. ನಾವು ಓಕೆ 10-10:30 ಆಗಿತ್ತು, ಬಿಸಿಲು ಬಂದಿತ್ತು. ಸೊ ಸ್ವಲ್ಪ ಬೇಜಾರಾಯಿತು. ಏನು ಹೇಳಿ, ಆದರೆ ಈಗ ಕ್ರೇಜಿ ಗೈಸ್ ನೋಡಿ ಹೆಂಗೈತೆ ನೋಡಿ ವ್ಯೂ. ನಾವು ಬಂದಿದ್ದು ಇದಕ್ಕೋಸ್ಕರನೇ ಗೈಸ್. ಮಾನ್ಸೂನ್ ರೈಡು ಏನು ಹೇಳಿ, ಕ್ರೇಜಿ. ನಮ್ಮ ಬಾಯ್ಸ್ ನೋಡಿ ಏನು ಕಾಣಿಸಲ್ಲ ಆಗೋರು. ಸಖತ್ತಾಗಿದೆ. ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ರು ಗಾಯ್ಸ್. ಕೆಳಗಡೆ ಇಲ್ಲ, ಹಿಂಗೋಗಿ ಅಲ್ಲಿದೆ, ಅಲ್ಲಿ ಅಲ್ಲೇ ಹಿಂಗೋಗಿ ಒಂದು ಸ್ವಲ್ಪ ದೂರ ಅಷ್ಟೇ, ಒಂದು 500 ಮೀಟರ್ಸ್. ಯಾವ ಕಡೆಯವ್ರು ನೀವೆಲ್ಲ? ತುಮಕೂರಾ? ಕ್ರೇಜಿ ಗುರು, ಅಲ್ಟಿಮೇಟ್ ವ್ಯೂ ಮಾತ್ರ. ಸಖತ್ತು ಗಾಳಿ ನಿಜ ನೋಡಿ. ಗಾಡಿ ಎಳಿತಾನೇ ಇಲ್ಲ, ಏನೇಳಿ ಗಾಡಿ ಮೂನೇ ಆಗ್ತಾ ಇಲ್ಲ, ಅಷ್ಟು ಗಾಳಿ ಬೀಸ್ತಾ ಇದೆ. ಹೆವಿ ಗಾಳಿ ಬೀಸ್ತಾ ಇದೆ ನೋಡಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಗಾಳಿ ಬೀಸ್ತಾ ಇದೆ ಅಂತ. ಅಲ್ಲಿರೋದು ಪಾರ್ಕಿಂಗು, ಬಟ್ ಮೇಲೆ ಬರೋರೆಲ್ಲ ಬರ್ತಾರೆ. ಅಲ್ಲಿ ಸ್ವಲ್ಪ ಒಂದತ್ರ ಮಾತ್ರ ಸ್ವಲ್ಪ ಜಾಗ ಚೆನ್ನಾಗಿಲ್ಲ ನೋಡಿ, ಈ ಥರ ಇದೆ. ಅಲ್ಲಿ ಸ್ವಲ್ಪ ಜನ ಎಕ್ಸಾಗಿ ಭಯ ಪಡ್ತಾರೆ, ಇನ್ನೆಲ್ಲ ಕಡೆ ಬರ್ಬೋದು ನೋಡಿ. ನಮ್ಮ ಗಾಡಿನೂ ಟಚ್ ಆಗಿಬಿಡುತ್ತೆ. ನೀವು ವ್ಯೂನ ನೋಡಬೇಕಂದ್ರೆ ಬರಲೇಬೇಕು. ಸಖತ್ತಾಗಿತ್ತು ಗುರು. ಹಿಂದೆ ಇಷ್ಕ್ ಹೇ ತಮಿಳು ಕಾದಲೆ ತೆಲುಗು ಪ್ರೇಮವ ಹೇಳು. ಗಾಯ್ಸ್ ಕ್ರೇಜಿ ಗಾಯ್ಸ್. ನೋಡಿ ಇಲ್ಲೆಲ್ಲ ಒಬ್ಬೊಬ್ರಿಗೆ ಭಯ ಕಾರ್ ಓಡ್ಸೋಕ್ಕೆ, ಯಾಕೆಂದರೆ ಒಂದು ಕಾರ್ ನಮ್ಮ ಕಾರ್ ಥರ ಡೌನ್ ಇರುತ್ತೆ. ಶಿಫ್ಟು, ಗ್ಲ್ಯಾನ್ಸಾ ಅವೆಲ್ಲ ಡೌನ್ ಇರುತ್ತೆ. ಸೊ ಬರೋಕ್ಕಾಗಲ್ಲ ಗಾಯ್ಸ್. ಸಖತ್ ಡೀಪ್ ಇದೆ, ಹಾಗೆ ಕ್ಲೌಡ್ಸ್ ಸಹ ಅಷ್ಟೇ ಇದೆ ನೋಡಿ. ಈ ಥರ ಸಿಗಾಕೊಂಡ್ಬಿಡ್ತಾರೆ. ಕ್ರೇಜಿ ಗೈಸ್ ನೋಡಿ. ಇಲ್ಲಿ ಸ್ವಲ್ಪ ಕಷ್ಟ ಗೈಸ್, ಇಲ್ಲೊಂತಾಗೆ ಕಷ್ಟ, ಇನ್ನೆಲ್ಲ ಕಡೆ ಆರಾಮೆ. ಕ್ರೇಜಿ ನೋಡಿ. ಇಲ್ಲಿ ಎಕ್ಸಿವಿಗಳೇ ಸ್ವಲ್ಪ ಕಷ್ಟಪಡ್ತವೆ ನೋಡಿ. ಏನು ಗೊತ್ತಾ, ಆದರೆ ಈ ಜೀಪ್ ಇದೆಯಲ್ಲ 4x4 ಆರಾಮಾಗಿ ಹೋಗ್ತಾರೆ ಗೈಸ್ ಅವರು. ಒಂದು ಚೂರು ತಲೆ ಕೆಡಿಸ್ಕೊಳಲ್ಲ. ಹೆವಿ ಡ್ರೈವರ್ಗಳು ಅವ್ರಿಗೆ ಓಡಿಸಿ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಕ್ರೇಜಿ ಗಾಯ್ಸ್ ನೋಡಿ ಗಾಯ್ಸ್. ಎಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ವ್ಯೂನ ಎಂಜಾಯ್ ಮಾಡೋಕ್ಕೆ. ಕ್ರೇಜಿ ನಿಜ, ತುಂಬ ಚೆನ್ನಾಗಿದೆ ಗೈಸ್. ನನಗೆ ಹೇಳೋಕ್ಕೆ ಮಾತು ಬರ್ತಾಯಿಲ್ಲ, ಅದು ಬಿಟ್ಟು ಬೇರೆ ಮಾತೇ ಬರ್ತಾಯಿಲ್ಲ. ಕ್ರೇಜಿ ಅದು ಬಿಟ್ಟು ಇನ್ನೊಂದು ಮಾತು ಬರ್ತಾಯಿಲ್ಲ ಗೈಸ್, ನಿಜವಾಗ್ಲೂ ಅಷ್ಟು ಸಾಕತ್ತಾಗಿದೆ. ವರ್ತ್ ಮಾನ್ಸೂನ್ ಟ್ರಿಪ್ ವರ್ತ್. ಅಲ್ಲಿದೆ ರೋಡು. ಏನು ಗುರು ಇದು? ನಮ್ಮ ಹುಡುಗರೆಲ್ಲ ನಿನ್ಸ್ಕೊಂಬಿಟ್ರೆ ಹೆಂಗೆ ಬರ್ತಾಯಿದ್ದಾರೆ ನೋಡಿ. ಕಪಲ್ಸ್ ನೋಡಿ ಇಲ್ಲೂ ಕಪಲ್ಸು, ಎಲ್ಲ ಕಡೆ ಕಪಲ್ಸು, ನಾವು ಸಿಂಗಲ್ಸು. ಕ್ರೇಜಿ
ಗಾಯ್ಸ್ ಇದಕ್ಕೋಸ್ಕರ ಆದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮಸ್ತಾಗಿದೆ. ನಾವು ಬೇರೆ ಕಡೆ ಹೋಗೋ ಅವಶ್ಯಕತೆ ಏನಿಲ್ಲ. ಕರ್ನಾಟಕನೇ ಇನ್ನೂ ಚೆನ್ನಾಗಿದೆ. ತೋರಿಸ್ತೀನಿ ನಾನು ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಆದಷ್ಟು ಬೇಗ ರೀಚ್ ಆಗುತ್ತೆ. ವ್ಯೂಸ್ನೆಲ್ಲ ತೋರಿಸ್ತೀನಿ, ಸೈಕ್ ಆಗಿರೋ ಪ್ಲೇಸಸ್ನೆಲ್ಲ ತೋರಿಸ್ತೀನಿ. ಸಖತ್ ಎಂಜಾಯ್ಮೆಂಟ್ ಆಗಿರುತ್ತೆ, ಸಖತ್ ಕಂಟೆಂಟ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬೆಂಗಳೂರಿಗೆ ಇಲ್ಲಿಂದ ಒಂದು ಪೈಪ್ಲೈನ್ ಮಾಡಿಸ್ಬಿಡೋಣ, ಏನಂತೀರಾ? ನಿಮ್ಮ ಅಭಿಪ್ರಾಯ ಏನು ಹೇಳಿ? ತಮಿಳ್ನಾಡವರು ಸಾಯ್ತಾ ಇರ್ತಾರೆ ನೀರು 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 ಅಂತ. ಅದೊಂದು ಪೈಪ್ ಹಾಕಿ ಬಿಟ್ಬಿಡೋಣ ಅಲ್ವಾ? ಕಲರ್ ವಿಚ್ ಕಲರ್ ಡೂ ಯು ವಾಂಟ್ ಅಂತ ಏನು ಹೇಳಿ? ಯಾವ ಕಲರ್ ಬೇಕು ಅಂತ ಅವ್ರು ಆಟ ಆಡ್ತಾರದು ಗೈಸ್. ನನ್ನ ತಮ್ಮನಿಗೆ ಎಲ್ಲ ಗಾಡಿಗಳು ಸೆಟ್ ಆಗುತ್ತೆ ಗೈಸ್. ಡ್ಯೂಕಂತೂ ಸಾಗದಾಗ ಸೆಟ್ ಆಗಿದೆ. ಯಾವ ಕಲರ್ ಬೇಕು? ಡ್ಯಾನ್ಸು, ಸಾಂಗ್ಸು, ಸಾಕು ಗೈಸ್. ಅವರು ಪಾಪ ದೃಷ್ಟಿ ಆಗ್ಬಿಡುತ್ತೆ ಅವ್ರಿಗೆ. ಗೈಸ್ ಏನು ಗೊತ್ತಾ, ನಾವು ಸ್ಟೇ ಆಗಿದ್ವಲ್ಲ ಅಲ್ಲೇ ನಮಗೆ ಇವಾಗ ಮೀಲ್ಸ್ ಅದೇನು ಊಟ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು. ಚಪಾತಿ ಏನು ಬ್ರೋ ಮೀಲ್ಸು ಇನ್ನೂ ತಿಂದಿಲ್ಲ, ಅವಾಗ ಹೇಳ್ತಾ ಇದೆಯಾ? ಪಡ್ಡು ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಪಡ್ಡು, ರಸಮ್, ಚಪಾತಿ, ಸಾವು ಚೆನ್ನಾಗಿದೆ. ಗೈಸ್ ಏನು ಗೊತ್ತಾ ಇವಾಗ ಏನು ಗೊತ್ತಾ, ಕತ್ಲಾಕ್ ಮುಂಚೆ ಮನೆ ಸೇರ್ಕೊಂಡ್ಬಿಡೋಣ, ಬೇಗ ನೋಡೋಣ ನೋಡಿ. ಇದೇ ಸ್ವರ್ಗ, ಇದೇ ಪ್ರೀತಿ. ಯಪ್ಪ ಫೈನಲಿ ಗೈಸ್ ನಾನು ನಿಮಗೆ ವಾಟರ್ ಫಾಲ್ಸ್ ತೋರಿಸ್ತಾ ಇದ್ದೀನಿ. ಗಂಟಲ ಹೊರಟೋಯ್ತು ಗುರು.